Hello everyone, this is Shaba sir here. Welcome to Time Institute Hubli and Dharwad. ಇವತ್ತಿನ ಸೆಷನ್ ಅಲ್ಲಿ ನಾವು ಸರ್ಟ್ಸ್ ಅಂಡ್ ಇಂಡೈಸಸ್ ಅಂತ ಒಂದು ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ. ಸೊ ದಿಸ್ ವಿಲ್ ಬಿ ದ ಫಸ್ಟ್ ಪಾರ್ಟ್ ಆಫ್ ಸರ್ಟ್ಸ್ ಅಂಡ್ ಇಂಡೈಸಸ್. ವಿಲ್ ಬಿ ಹ್ಯಾವಿಂಗ್ ಟೂ ಪಾರ್ಟ್ಸ್ ಆನ್ ಸರ್ಟ್ಸ್ ಅಂಡ್ ಇಂಡೈಸಸ್. ಓಕೆ, ಸೊ ಸರ್ಟ್ಸ್ ಅಂಡ್ ಇಂಡೈಸಸ್ ಈಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಎನಿ ಆಫ್ ದ ಎಕ್ಸಾಮಿನೇಷನ್. ನೀವು ಯಾವುದೂ ಎಕ್ಸಾಮ್ ಬರೀರಿ, ಲೆಟ್ ಇಟ್ ಬಿ ಯುವರ್ SSC, ಲೆಟ್ ಇಟ್ ಬಿ ಯುವರ್ ಬ್ಯಾಂಕಿಂಗ್, ಲೆಟ್ ಇಟ್ ಬಿ ಯುವರ್ ರೈಲ್ವೇಸ್, ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್, ಎಲ್ಲ ಎಕ್ಸಾಮ್ಸಲ್ಲಿ ನಮ್ಗೆ ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ಮೇಲೆ ಕ್ವಶನ್ ಕೇಳ್ತಾನೆ. ಓಕೆ, ಯಾರು ರೈಲ್ವೆ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಲ್ಲ ಅಂಡರ್ ಗ್ರಾಜ್ಯುಯೇಟ್, ಅದರಲ್ಲಿನೂ 1 to 2 ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರ್ತಾವೆ. ಓಕೆ, ದಟ್ ಈಸ್ ದ ರೀಸನ್ ಐ ಆಮ್ ಮೇಕಿಂಗ್ ಅ ವಿಡಿಯೋ. ಸೊ ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ವಿಲ್ ಬಿ ದ ಕಾನ್ಸೆಪ್ಟ್ ಆಫ್ ಟುಡೇ ಸೆಷನ್. ಓಕೆ, ಈಗ ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ಅಲ್ಲಿ ಸ್ವಲ್ಪ ರೂಲ್ಸ್ ಬರ್ತಾವ್ರಿ. ಓಕೆ, 1 by 1 ರೂಲ್ ಅರ್ಥ ಮಾಡ್ತಾ ಹೋಗೋಣ, ಅದರ ಜೊತೆ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ದಟ್ ಅದು ಪರ್ಫೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. For example, the first rule tells that a to the power of x into a to the power of y. Okay, so a to the power of x ಅಂತ ಹೇಳ್ತಾ ಇದೀವಿ ಅಂದ್ರೆ a is called as the base. ಈಗ ನಾವು ಏನಂತೀವಿ, ಬೇಸ್ ಅಂತ ಹೇಳ್ತೀವಿ. x is called as the power. a is called as the base, x ಗೆ ನಾವು ಏನಂತೀವಿ, ಪವರ್ ಅಂತ ಹೇಳ್ತೀವಿ. ಓಕೆ, now come on. ಈಗ a to the power of x, a to the power of y ಅಂತಿದೆ. ಸೊ ಫಸ್ಟ್ ರೂಲ್ ಏನ್ ಹೇಳ್ತೈತೆ ಅಂದ್ರೆ, ವೆನ್ ದ ಬೇಸಸ್ ಆರ್ ಸೇಮ್, ಪವರ್ಸ್ ಆಡ್ ಅಥವಾ ಸಬ್ಟ್ರಾಕ್ಟ್ ಆಗ್ತಾವು ಡಿಪೆಂಡಿಂಗ್ ಆನ್ ದೇರ್ ಸೈನ್ಸ್. ಪವರ್ಸ್ ಏನಾಗ್ತಾವು, ಆಡ್ ಅಥವಾ ಸಬ್ಟ್ರಾಕ್ಟ್ ಆಗ್ತಾವು ಡಿಪೆಂಡಿಂಗ್ ಆನ್ ದೇರ್ ಸೈನ್ಸ್. ಅಂದ್ರೆ ಪ್ಲಸ್ ಇದ್ರೆ ಪ್ಲಸ್ ಆಗ್ತಾವು, ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಆಗ್ತಾವು. ದಟ್ಸ್ ಇಟ್. ಓಕೆ, ಸೊ ಫಸ್ಟ್ ರೂಲ್ನ ಅಪ್ಲೈ ಮಾಡಿದ್ರೆ ಬೇಸಸ್ ಆರ್ ಸೇಮ್, ಪವರ್ಸ್ ಆಡ್ ಆಗ್ತೈತಿ. a to the power of x ಪ್ಲಸ್ ಏನಾಗತ್ತಿಲ್ಲ, y ಅಂತ ಬರುತ್ತೆ. a to the power of x plus y. ಇದು ಇಂಟು ಸಿಂಬಲ್ ಇದ್ದಾಗ ಬೇಸಿಸ್ ಆರ್ ಸೇಮ್, ಪವರ್ಸ್ ವಿಲ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಡಿಪೆಂಡಿಂಗ್ ಆನ್ ದೇರ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಎಕ್ಸಾಂಪಲ್ ತಗೊಂಡ್ಬಿಡೋಣ. ಫಾರ್ ಎಕ್ಸಾಂಪಲ್, ಓಕೆ, ದ ಫಸ್ಟ್ ಎಕ್ಸಾಂಪಲ್, 2 to the power of 3 into 2 to the power of 7 ಅಂತಿದೆ. ಓಕೆ, ಬೇಸಲ್ಲಿ 2 ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ವೆನ್ ದ ಬೇಸಿಸ್ ಆರ್ ಸೇಮ್, powers will be added or subtracted depending on their signs antide. Okay, so what will be this, 2 to the power of 3 plus 7 andre, so my answer will be 2 to the power of how much it is, 10 anta ಹೇಳ್ತೇವೆ. Okay, I think everyone understood the first rule. Okay, ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ್ರಿ. 3 to the power of 5 into 3 to the power of minus 2 into 3 to the power of 7 ಅಂತ ಕ್ವಶನ್ ಕೊಟ್ಟಿದ್ದಾನೆ. ಈಗ ನಾವೇನು ಮಾಡ್ತೀವಿ, ಫಸ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಬೇಸಸ್ ಆರ್ ಸೇಮ್, ಎಲ್ಲ ಕಡೆ 3 ಇದೆ, ಇಂಟು ಸೈನ್ ಇದೆ. ಪವರ್ಸ್ ವಿಲ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಆನ್ ದ ಬೇಸಿಸ್ ಆಫ್ ದರ್ ಸೈನ್ಸ್. ಓಕೆ, ನಾವು 3 to the power of 5 minus 2 plus how much it is, 7 ಅಂತಿದೆ. ಈಗ 5 minus 2 ಅಂದ್ರೆ 3 ಆಗತ್ತೆ. 5 minus 2 ಎಷ್ಟಾಗತ್ತೆ, 3 ಆಗತ್ತೆ. 3 plus 7 ಅಂದ್ರೆ ಎಷ್ಟಾಗತ್ತೆ, 10 ಆಗತ್ತೆ. ಸೊ ಮೈ ಆನ್ಸರ್ ವಿಲ್ ಬಿ 3 to the power of how much it is, 10 ಅಂತ ನಾವು ಹೇಳ್ತೇವೆ. ಐ ಥಿಂಕ್ ಎವ್ರಿ ಒನ್ ಇಸ್ ಕ್ಲಿಯರ್ ವಿತ್ ದ ಫಸ್ಟ್ ರೂಲ್ ನಾವು. ಓಕೆ, ಡನ್. ಕಮ್ ಆನ್, ಈಗ ನಾವು ಸೆಕೆಂಡ್ ರೂಲಿಗೆ ಮೂವ್ ಆಗ್ತಾ ಇದ್ದೀವಿ. ಓಕೆ, ಕಮಿಂಗ್ ಟು ದ ಸೆಕೆಂಡ್ ರೂಲ್, a to the power of x divided by a to the power of y ಅಂತಿದೆ. ಒಂದು ಮಾತು ನೆನಪಿಟ್ಕೋರಿ, ಎನಿವನ್ ಹೂ ಇಸ್ ಕಮಿಂಗ್ ಫ್ರಮ್ ದ ನ್ಯೂಮರೇಟರ್ ಟು ದ ಡಿನಾಮಿನೇಟರ್ or denominator to the numerator, our power sign ಏನಿರ್ತೈತಲ್ಲ ಅದು ಚೇಂಜ್ ಆಗಿಬಿಡ್ತೈತಿ. ಎನಿವನ್ ಕಮಿಂಗ್ ಫ್ರಮ್ ದ ನ್ಯೂಮರೇಟರ್ ಟು ದ ಡಿನಾಮಿನೇಟರ್ or denominator to the numerator, our power sign ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ a to the power 1 divided by a to the power of x ಅಂತಿದೆ. ಓಕೆ, a to the power of x ಡಿನಾಮಿನೇಟರ್ನ ಕುಂತಿದ್ದಾನೆ. ಈಗ ಇಫ್ ಐ ಟೇಕ್ ಹಿಮ್ ಇನ್ ದ ನ್ಯೂಮರೇಟರ್, ಅವನ ಪವರ್ ಸೈನ್ ಚೇಂಜ್ ಆಗಿಬಿಡ್ತೈತಿ. For example, this is equals to a to the power of plus x ಇದ್ದಿದ್ದು ಏನಾಗುತ್ತೆ, minus x ಅಂತ ಬರೀತೀವಿ ನಾವು. ಓಕೆ, now come on. For example, 2 to the power of minus 3 divided by 3 to the power of minus 2 ಅಂತಿದೆ. ಈಗ ಈ ಪ್ರಕಾರ ಇದ್ದಾಗ ನಾನು 2 to the power of minus 3ಗೆ ಬೇಸಲ್ಲಿ ಕರ್ಕೊಂಡು ಬರುತ್ತೇನೆ, ಡಿನಾಮಿನೇಟರ್ನಿಗೆ 3 to the power of minus 2 ಇದ್ದಿದ್ದು ನಾವು ಟಾಪ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಇಫ್ ಐ ಟೇಕ್ ಹಿಮ್ ಇನ್ ದ ನ್ಯೂಮರೇಟರ್, ಇವ ಏನಾಗ್ತಾನೆ, 3 to the power of plus 2 ಆಗ್ತಾನೆ, ಡಿವೈಡೆಡ್ ಬೈ 2 to the power of plus 3 ಆಗ್ತಾನೆ. ವಾಟ್ ಇಸ್ 3 to the power of 2, ದಟ್ ಇಸ್ 3 ಸ್ಕ್ವೇರ್, 9 ಆಗ್ತಾನೆ, ಡಿವೈಡೆಡ್ ಬೈ
2 to the power of 3 is nothing but 2 2s are 4, 4 2s are 8. Andre my answer will be how much here? 9 by 8 here. Got it? So ಈ ಲಾಜಿಕ್ ಇಂದ ನಾವು ಏನು ಅರ್ಥ ಮಾಡ್ಕೋಬಹುದು ಅಂದ್ರೆ ಈ ರೂಲಿಗೆ ನಾನು a to the power of y ನ ಮ್ಯಾಲ್ ಕರ್ಕೊಂಡು ಹೋದ್ರೆ he can be written as a to the power of x into a to the power of minus y ಅಂತ ಬರಿತೀವಿ. ಈಗ ಇದು ಫಸ್ಟ್ ರೂಲ್ ಮತ್ತೆ ವಾಪಸ್ ಅಪ್ಲೈ ಆಗತ್ತೆ. ಈಗ ಫಸ್ಟ್ ರೂಲ್ ಅಪ್ಲೈ ಮಾಡಿದ್ರೆ ಬೇಸಿಸ್ ಆರ್ ಸೇಮ್, powers will be added or subtracted depending on their signs now. So this can be written as a to the power of x minus y ಅಂತ ನಾವು ಹೇಳ್ತೇವೆ. ಕ್ಲಿಯರ್? ನಾ ಈಗ ಏನು ಮಾಡೋಣ ಅಂದರೆ ಎರಡು ರೂಲ್ ಕಂಬೈನ್ ಮಾಡಿ ಒಂದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೋಡ್ರಿ. ಫಾರ್ ಎಕ್ಸಾಂಪಲ್ ನಮ್ಗೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತಾನೆ, 2 to the power of 3 into 2 to the power of 7 whole divided by 2 to the power of 5 ಅಂತಿದೆ. ಈಗ ನಾವು ಫಸ್ಟ್ ರೂಲ್ ಅಪ್ಲೈ ಮಾಡಿದರೆ, ನ್ಯೂಮರೇಟರಿಗೆ ಫಸ್ಟ್ ರೂಲ್ ಅಪ್ಲೈ ಮಾಡಿದರೆ 2 to the power of ಏನಾಗ್ತಾನೆ ಇವ 3 plus 7 ಆಗ್ತಾನೆ, ಹೋಲ್ ಡಿವೈಡೆಡ್ ಬೈ ಇವ ಹೆಂಗಿರ್ತಾನೆ ಹಂಗೆ ಇರ್ತಾನೆ, 2 to the power of 5 ಇರ್ತಾನೆ. ಓಕೆ, ನಾ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2 to the power of 3 plus 7 ಎಷ್ಟು ಆಗ್ತಾನೆ ರೀ 10 ಆಗ್ತಾನೆ, ಹೋಲ್ ಡಿವೈಡೆಡ್ ಬೈ 2 to the power of 5 ಆಗ್ತಾನೆ. ಈಗ ಇವ ಡಿನಾಮಿನೇಟರ್ ಇಂದ ನ್ಯೂಮರೇಟರಿಗೆ ಹೋದ್ರೆ ಇವನ್ ಪವರ್ ಸೈನ್ ಚೇಂಜ್ ಆಗಿಬಿಡುತ್ತೆ. ಓಕೆ, ಪವರ್ ಸೈನ್ ಚೇಂಜ್ ಆದ್ರೆ ಸೊ ವಾಟ್ ವಿಲ್ ಬಿ ದಿಸ್ 2 to the power of 10 into 2 to the power of minus 5. This is equals to 2 to the power of 10 minus 5, which is equals to 2 to the power of how much? 5. So 2 to the power of 5 will be the answer for this question here. I think everyone understood the point now. ಫಸ್ಟ್ ರೂಲ್ ಕ್ಲಿಯರ್, ಸೆಕೆಂಡ್ ರೂಲ್ ಕ್ಲಿಯರ್, ಅದರ ಜೊತೆ ನಾವು ಎಕ್ಸಾಂಪಲ್ ತಗೊಂಡಿನಿ. ಓಕೆ, ಅದು ನಿಮ್ಗೆ ಕ್ಲಿಯರ್ ಆಗಿರಬೇಕು. ಓಕೆ, ನಾವು ವಿಲ್ ಮೂವ್ ಟು ದ ಥರ್ಡ್ ರೂಲ್. ನಾವು ಥರ್ಡ್ ರೂಲ್ ಏನು ಹೇಳ್ತೈತಿ, third rule. The third rule tells that a to the power of x whole to the power of y ಅಂತಿದೆ. a to the power of x whole to the power of y ಅಂತಿದ್ದಾಗ, ಹೋಲ್ ಬ್ರಾಕೆಟ್ ಟು ದ ಪವರ್ ಆಫ್ ಸಮಥಿಂಗ್ ಇದ್ದಾಗ ಪವರ್ಸ್ ಏನಾಗ್ಬಿಡ್ತಾವ್ರಿ ಮಲ್ಟಿಪ್ಲೈ ಆಗ್ತಾವ. ಓಕೆ, ದಿಸ್ ಇಸ್ ಈಕ್ವಲ್ಸ್ ಟು a to the power of x ಇಂಟು ಏನಾಗ್ಬಿಡುತ್ತೆ y ಅಂತ ಬರೀಬಹುದು. a to the power of x into y. ಫಾರ್ ಎಕ್ಸಾಂಪಲ್ 2 to the power of 3 whole to the power of 7 ಅಂತಿದ್ದಾಗ ಇದು ಎರಡು ಮಲ್ಟಿಪ್ಲೈ ಆಗ್ತಾವು. ದಿಸ್ ವಿಲ್ ಬಿ ರಿಟನ್ ಆಸ್ 2 to the power of 7 3s how much it is 21 ಅಂತ ಹೇಳ್ತೀವಿ ನಾವು. Got it? Now, if I take another example, 3 to the power of 2 whole to the power of minus 5 ಅಂತಿದ್ದಾಗ, so this can be written as 3 to the power of 2 into minus 5. 2 into minus 5. So it is nothing but 3 to the power of minus 10 ಅಂತ ನಾವು ಹೇಳ್ತೇವೆ. ಈಗ ನಮ್ಗೆ ಫಸ್ಟ್ ರೂಲ್ ಮತ್ತು ಸೆಕೆಂಡ್ ರೂಲ್ ಅರ್ಥ ಮಾಡುವಾಗ ಒಂದು ಕಾನ್ಸೆಪ್ಟ್ ಅರ್ಥ ಮಾಡಿದ್ವಿ. ಈಗ 3 to the power of minus 10 ಇದೆ, ಎಕ್ಸಾಮಲ್ಲಿ ಆಪ್ಷನಲ್ಲಿ 3 to the power of minus 10 ಇಲ್ಲ. ಹಿ ಕ್ಯಾನ್ ಮೇಕ್ ಯು ದ್ಯಾಟ್ ಇವ್ನಿಗೆ ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರಲ್ಲಿ ಕನ್ವರ್ಟ್ ಮಾಡಿದರೆ ಹಿ ಕ್ಯಾನ್ ಬಿ ರಿಟನ್ ಆಸ್ 1 ಡಿವೈಡೆಡ್ ಬೈ 3 to the power of how much it is 10. ಎಕ್ಸಾಮಲ್ಲಿ ಇದು ಆಪ್ಷನ್ ಇರಬಹುದು ಅಥವಾ ಇದು ಆಪ್ಷನ್ ಇರಬಹುದು, ಎರಡರಲ್ಲಿ ಯಾವ್ದಾರ ಒಂದು ಇದ್ರೂ ನಡೀತೈತಿ. ಗಾಟ್ ಇಟ್ ಎವ್ರಿವನ್? ಓಕೆ, ಸೊ ಥರ್ಡ್ ರೂಲ್ ಏನು ಹೇಳ್ತೈತಿ, a to the power of x to the power of y ಮಲ್ಟಿಪ್ಲೈ ಆಗ್ತೈತಿ. ಸೊ ದಟ್ 2 to the power of 3 to the power of 7 is 2 to the power of 21. Now, suppose ನಮ್ಮ ಕಡೆ ಹಿಂಗಿದೆ, if I'm having here 2 to the power of 3 whole to the power of 5 by 6 ಅಂತಿದೆ. 2 to the power of 3 whole to the power of 5 by 6. ಹೆದರೋದಿಲ್ಲ, ದ ಸೇಮ್ ಕಾನ್ಸೆಪ್ಟ್. 2 to the power of ಏನು ಬರಿತೀವಿ ರೀ 3 into 5 by 6 ಅಂತ ಬರಿತೀವಿ. 3 1s are 3 how much are 2s are. So what is left here 5 by 2. So 2 to the power of how much it is 5 by 2 ಅಂತ ನಾವು ಬರಿತೀವಿ. Clear everyone? Okay, so I think everyone understood all the 3 rules. ಈಗ ಇದು ಮೂರು ರೂಲ್ಸ್ ತಗೊಂಡು ಒಂದು ಕ್ವಶನ್ 1 to 2 ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ನಾವು ಪರ್ಫೆಕ್ಟ್ ಅಲ್ಲಿ ಬಂದ್ಬಿಡ್ತೀವಿ. ಓಕೆ, ನಾ if before going to the example we'll understand what 2 to 3 concept here. Okay, ಈಗ ನಮ್ಗೆ ಎಲ್ಲರಿಗೂ ಗೊತ್ತಿದೆ 4 ಅಂತ ಇದೆಯಲ್ಲ, ಇಟ್ ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್. 4 ಇದೆಯಲ್ಲ,
ಅದು ಏನು ಬರಿತೀವಿ ನಾವು 2 ಸ್ಕ್ವೇರ್ ಅಂತ ಬರಿತೀವಿ. ಸೊ 2 ಸ್ಕ್ವೇರ್ ಯಾಕೆ ಬರಿತೀವಿ ಅಂದ್ರೆ ನಮ್ಮ ಸ್ಕ್ವೇರ್ಸ್ ಗೊತ್ತಿದೆ ಅದಕ್ಕೆ ಬರಿತಾ ಇದ್ದೀವಿ. ಓಕೆ, ಬಟ್ ವೆನ್ ಐ ರೈಟ್ 64 ಅಂತ ಬರಿದ್ರೆ ಕನ್ವರ್ಟ್ ಇಟ್ ಟು 2 ಅಂತ ಹೇಳಿದ್ರೆ ನಾವು ಸ್ಟಕ್ ಆಗ್ತೀವಿ. ಸರ್ 8 ಸ್ಕ್ವೇರ್ ಅಂತ ಬರಿಬಹುದು, ಬಟ್ ಇನ್ ಟರ್ಮ್ಸ್ ಆಫ್ 2 ಬರಿಬೇಕಂದ್ರೆ ನಾವು ಸ್ವಲ್ಪ ಸ್ಟಕ್ ಆಗಕ್ಕೆ ಚಾನ್ಸಸ್ ಇರ್ತೈತಿ. ಓಕೆ, ಅದಕ್ಕೋಸ್ಕರ ಸರ್ 4ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೋಡಿ. ಈಗ ನಾವು 4ಗೆ ಡಿವೈಡ್ ಮಾಡಿದ್ರೆ, ಫ್ಯಾಕ್ಟರೈಸ್ ಮಾಡಿದ್ರೆ 2 how much are 2 2s are. How many 2s are there here? 2 2s are there. That was the reason my answer was 2 square here. ಕರೆಕ್ಟ್ ಅಲ್ವಾ? ಈಗ ಅದೇ ಪ್ರಕಾರ ಈಗ ನಾ 64ಗೆ ನೋಡ್ತೀನಿ. ಈಗ 64ಗೆ ನಾ ಸಾಲ್ವ್ ಮಾಡಿದ್ರೆ ಅಥವಾ ಫ್ಯಾಕ್ಟರೈಸ್ ಮಾಡಿದ್ರೆ, 64ಗೆ ನಾ ಫ್ಯಾಕ್ಟರೈಸ್ ಮಾಡಿದ್ರೆ 2 ಇಂದ ಡಿವೈಡ್ ಮಾಡ್ಕೋತೀನಿ. ಓಕೆ, 2 how much are 3s are 2 2s are. ಓಕೆ, ನೆಕ್ಸ್ಟ್ 2 how much are 1s are 2, 1 ಉಳಿತು 2 6s are 12. Okay, 2 how much are 8s are 16, 2 how much are 4s are 2 2s are. So how many 2s are there here? 1 2 3 4 5 and 6. 6 2s are there. So what I can write here is 64 can be written as 2 to the power of how much here? 6 ಅಂತ ನಾವು ಬರಿತೀವಿ. ನೋಡ್ರಿ 1 2 3 4 5 6 ಅಂತ ಬರಿತೀವಿ. I think everyone understood the point. Okay, now if I go with the next number, suppose if I tell you that 256 ಅಂತಿದೆ. ಈಗ ನಾ ಇದು 2 to the power of something ಅಲ್ಲಿ ನಾ ಕನ್ವರ್ಟ್ ಮಾಡ್ಕೋಬೇಕು. ನಾವು ಹೆಂಗೆ ಮಾಡ್ತೀವಿ, ಇದಕ್ಕೆ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. 256ಗೆ ನಾನು 2 ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ, ಬಿಕಾಸ್ ನಾನು ಬೇಸ್ 2 ಬೇಕು. ಓಕೆ, ನಾವು 2 1s are 2, 2 2s are 4, 1 ಉಳಿತು 2 8s are 16. Now come on, next one. 2 how much are 6s are 12, 2 4s are 8. Again divide by 2. 2 how much are 2 3s are 6, 2 2s are 4. 2 how much are 16s are. Okay, 2 how much are 8s are, 2 how much are 4s are, 2 2s are. So how many 2s are there here? 1 2 3 4 5 6 7 and 8. So 2 to the power of 8 is nothing but 256. So it is nothing but 2 to the power of how much it is? 8 ಅಂತ ನಾವು ಬರೀತೀವಿ. Clear with the point everyone? Now coming to the next point. If I ask you what is 243. So 243 should be converted to something to the smaller base now. Now if you observe 243 2 multiple alla, is a multiple of 3. Okay, now 3 ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಸೊ 243 ನಾನು 3 ಇಂದ ಡಿವೈಡ್ ಮಾಡಿದ್ರೆ 3 how much are 3 8s are 24, 3 1s are 3, 81 ಮತ್ತೆ 3 ಇಂದ ಹೋಗ್ತೈತಿ, 3 ಇಂದ ಡಿವೈಡ್ ಮಾಡೋಣ. 3 2s are 6, 2 ಉಳಿತು, 3 7s are 21. Again 27 is divisible by 3. Okay, 3 how much are 9s are 27, 3 3s are. So how many 3s are there here? 1 2 3 4 5. So 243 can be written as 3 to the power of 4 ಅಂತ ಬರಿತೀವಿ ನಾವು. ಕ್ಲಿಯರ್? ಸೊ 3 to the power of 4 ಅಂತ ಬರಿತೀವಿ. 3 to the power of what here? 5 ಅಂತ ಬರಿತೀವಿ. ಕ್ಲಿಯರ್? ಈ ಕಾನ್ಸೆಪ್ಟ್ ಸ್ವಲ್ಪ ಕ್ಲಿಯರ್ ಆಗಿರ್ಬೇಕು ನಿಮ್ಗೆ. ಈಗ ಕ್ವಶನ್ ತಗೋಣ, 3 ರೂಲ್ಸ್ ಮೇಲೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ರೂಲ್ ಮೇಲೆ ನಾ ನೋಡಕ್ ಹೋದ್ರೆ 3 to the power of 7 into 3 to the power of 5. ಫಸ್ಟ್ ರೂಲ್ ಏನು ಹೇಳ್ತೈತಿ? 3 to the power of ಬೇಸಸ್ ಆರ್ ಸೇಮ್, ಮ್ಯಾಗಿಂದ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಆಗ್ತೈತಿ. 7 plus 5 ಅಂದ್ರೆ ನನ್ನ ಆನ್ಸರ್ ಎಷ್ಟಾತ್ರಿ? 12 ಆಯ್ತು. ಕ್ಲಿಯರಾ? ನಾ ಕಮಿಂಗ್ ಟು ದ ನೆಕ್ಸ್ಟ್ ಒನ್. 2 to the power of 7 divided by 2 to the power of 2 ಅಂತಿದ್ದಾಗ ಬೇಸ್ ಇಂದ ನ್ಯೂಮರೇಟರ್ಗೆ 2 to the power of 2 ಬಂದ್ರೆ ಸೊ ಇದೇನಾಗತ್ತೆ? 2 to the power of 7 into 2 to the power of minus 2. So bases are same. 2 to the power of 7 minus 2 ಅಂದ್ರೆ 2 to the power of ಎಷ್ಟು ಆಗ್ತಾನೆ? 5 ಆಗ್ತಾನೆ. ಕರೆಕ್ಟ್? ನಾ ಥರ್ಡ್ ರೂಲ್ ಏನು ಹೇಳ್ತಾ ಇತ್ತು? 4 to the power of 7 whole to the power of 3 can be written as 4 to the power of 7 3s are how much it is? 21 ಅಂತ ಬರೀತೀವಿ. 3 ರೂಲ್ ಕ್ಲಿಯರ್ ಆಯ್ತು? ಇನ್ನೊಂದ್ಸಲ ಈ ಕ್ವಶನ್ ನೋಡ್ರಿ. ಈಗ ಸಪೋಸ್ if you are having this question 3 to the power of 5 ಅಥವಾ ಬೇಸ್ ಕ್ವಶನ್ ತಗೋಣ್ರಿ, 2 to the power of 5 into
64 to the power of 3 whole divided by 32 to the power of 7 into 16 to the power of 5. ಇದರದ್ದು ವ್ಯಾಲ್ಯೂ ಏನು ಅಂತ ಕೇಳ್ತಾನೆ. ಸಿಂಪ್ಲಿಫೈ ದಿಸ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಬ್ಯಾಂಕಿಂಗ್ ಆಗಬಹುದು, ರೈಲ್ವೇಸ್ ಆಗಬಹುದು, ಅಂಡರ್ ಗ್ರಾಜ್ಯುಯೇಟ್ NTPC ಬಂದಿದ್ದೆಲ್ಲ ಅಲ್ಲಿನೂ ಬರಬಹುದು, SSC, ಓಕೆ, ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಅಲ್ಲಿ ಇಂಥ ಕ್ವಶನ್ಸ್ ಬರ್ತಾವ್ರಿ. ಓಕೆ, ಈಗ ನಾನು ರೂಲ್ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ಬೇಸಿಸ್ ಸೇಮ್ ಇರಬೇಕಂತಿತ್ತು, ಕರೆಕ್ಟ್ ಅಲ್ವಾ? ಓಕೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ನಾನು ಬೇಸ್ ಸೇಮ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲೇ ಬೇಸ್ 2 ಇದೆ, ಕರೆಕ್ಟ್? ಇಲ್ಲೇ ಬೇಸ್ 64 ಇದೆ, ಇಲ್ಲೇ 32 ಇದೆ, ಇಲ್ಲೇ 16 ಇದೆ. ಸೊ ಆಲ್ ಆರ್ ಡಿಫ್ರೆಂಟ್. ನಾವು ಈಗ ಎಲ್ಲ ಒಂದನ್ನೇ ಕನ್ವರ್ಟ್ ಮಾಡಬೇಕಂದ್ರೆ ನಿಮ್ದು ಅಬ್ಸರ್ವೇಷನ್ ಬೇಕೀಗ. ಸೊ ಇವಾಗ 2 ಅದಾನಂದ್ರೆ 64 ಆಲ್ಸೋ ಕ್ಯಾನ್ ಬಿ ಕನ್ವರ್ಟೆಡ್ ಟು 2 to the power of ಸಮಥಿಂಗ್, ಕರೆಕ್ಟ್? ಅದೇ ಪ್ರಕಾರ 32ನು 2 to the power of ಸಮಥಿಂಗ್ ಅಲ್ಲಿ ಕನ್ವರ್ಟ್ ಆಗಬಹುದು. ಅದೇ ಪ್ರಕಾರ 16 2 to the power of ಸಮಥಿಂಗ್ ಅಲ್ಲಿ ಕನ್ವರ್ಟ್ ಆಗಬಹುದು, ಕರೆಕ್ಟ್ ಅಲ್ವಾ? ಕಮಿಂಗ್ ಟು ದ ಬೇಸ್ ಆಫ್ ದ ಥಿಂಗ್ ಹಿಯರ್. ಈಗ ನಾನು 64ಗೆ ಡಿವೈಡ್ ಮಾಡಿದ್ರೆ, ಈಗ 64ಗೆ ನಾನು ಯೂಸ್ ಮಾಡಿದ್ರೆ 2 how much are 2 3s are 6, okay, 2 2s are 4, next 2 how much are 16s are 2 how much are 8s are 2 4s are 2 2s are. So how many 2s are there? 1 2 3 4 5 6 2s are there. Andre 64 can be written as 2 to the power of how much it is 6 ಅಂತ ನಾ ಬರೀತೀವಿ. ಓಕೆ, ಮುಂದೆ ಆಮೇಲೆ ಸಾಲ್ವ್ ಮಾಡೋಣ ಅಂತ. ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ 32 ಇದೆ, ಈಗ 32ನ ಸಾಲ್ವ್ ಮಾಡಿದ್ರೆ 32 will be divided by 2. 2 how much are 16s are 2 how much are 8s are 2 how much are 4s are 2 how much are 2 2s are. How many 2s are there? 1 2 3 4 and 5. 5 2s are there ಅಂತ ಹೇಳ್ತೀವಿ ನಾವು, ಕರೆಕ್ಟ್? ಸೊ 32 can be written as 2 to the power of how much here 5 ಅಂತ ನಾವು ಬರೀತೀವಿ. ಅದೇ ಪ್ರಕಾರ 16 ಈಗ ನಾವು ಮತ್ತೆ ವಾಪಸ್ ಮಾಡ್ತಾ ಹೋಗಂಗಿಲ್ಲ, ಬಿಕಾಸ್ 16 ಅಬ್ಸರ್ವೇಷನ್ ಮಾಡಿದ್ರೆ ಇಲ್ಲಿಂದ 16 ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ 2 8s are 2 4s are 2 2s are ಅಂದ್ರೆ 16 can be written as 1 2 3 4. okay, so 16 can be written as 2 to the power of how much it is 4 ಅಂತ ನಾವು ಬರೀತೀವಿ. ಇಲ್ಲಿ ಮಟ್ಟ ಎಲ್ಲರಿಗೂ ಕ್ಲಿಯರ್ ಆಗಿರಬೇಕು. ಓಕೆ, ಈಗ ಎಕ್ಸಾಕ್ಟ್ ಫಾರ್ಮೆಟ್ ಏನಿದೆ ಅಲ್ಲ ಅದು ತಗೋಣ. ಈಗ ಏನು ಕೊಟ್ಟಿದ್ದ ಇವ 64 to the power of how much it is 3 ಅಂತ ಮೆನ್ಷನ್ ಮಾಡಿದ್ದ. 64 to the power of 3 ಅಂತ ಮೆನ್ಷನ್ ಮಾಡಿದ್ದ. ಈಗ 64 ನಾನು 2 to the power of 6 ಅಂತ ಬರಿಬಹುದಾ? 2 to the power of 6 ಅಂತ ನಾ ಬರಿಬಹುದು. whole to the power of how much it is 3 ಅಂತಿದೆ. ಇಫ್ ಯು ಅಬ್ಸರ್ವ್ ಹಿಯರ್, ಓಕೆ, ರೂಲ್ ನಂಬರ್ 3 ನಾ ಅಪ್ಲೈ ಮಾಡಿದ್ರೆ a to the power of x to the power of y ಅಂದ್ರೆ a to the power of x into y ಆಗುತ್ತೆ, ಕರೆಕ್ಟ್ ಅಲ್ವಾ? ಅದೇ ರೂಲ್ ನ ಇಲ್ಲೇ ಅಬ್ಸರ್ವ್ ಮಾಡಿ ಅಪ್ಲೈ ಮಾಡಿದ್ರೆ 2 to the power of 6 whole to the power of 3 ಅಂದ್ರೆ 2 to the power of 6 3s ಎಷ್ಟಾಗತ್ತೆ? 18 ಆಗುತ್ತೆ, ಕರೆಕ್ಟ್? ನಾ ಕಮಿಂಗ್ ಟು 32 ನಾ 32 to the power of ಎಷ್ಟು ಕೊಟ್ಟಿದ್ದಾನವ? 7 ಅಂತ ಕೊಟ್ಟಿದ್ದಾನೆ, ಕರೆಕ್ಟಾ? ಈಗ 32 ಕ್ಯಾನ್ ಬಿ ರಿಟನ್ as 2 to the power of 5. ಎಸ್, ಓಕೆ, 2 to the power of 5 whole to the power of ಎಷ್ಟಿತ್ತು? 7 ಇತ್ತು. ಸೊ ದಿಸ್ ಕ್ಯಾನ್ ಬಿ ರಿಟನ್ as 2 to the power of 5 7s are 35, ಕರೆಕ್ಟ್? ಕಮಿಂಗ್ ಟು ದ ಲಾಸ್ಟ್ ಒನ್ 16 to the power of 5 ಅಂತ ಹೇಳಿದ್ದಾನೆ. ಈಗ 16 to the power of 5 ಅಂದ್ರೆ 16 ಕ್ಯಾನ್ ಬಿ ರಿಟನ್ as 2 to the power of 4. 2 to the power of 4. 2 to the power of 4 whole to the power of 5 ಅಂತಿದೆ, which can be written as 2 to the power of 4 5s ಎಷ್ಟಾಗತ್ರಿ? 20 ಅಂತ ಆಗ್ತೈತಿ. ಈಗ ಎಲ್ಲ ನಂಬರ್ಸಿಗೆ ನಾವು 2 ಬೇಸಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಕರೆಕ್ಟಾ? ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ 2 to the power of 5 ಹಂಗೆ ಇರ್ತಾನೆ ಇಂಟು 64 to the power of 3 can be written as 2 to the power of how much it is 18. Yes, divided by 32 to the power of 7 can be written as 2 to the power of how much it is 35 into 16 to the power of 5 can be written as 2 to the power of how much it is 20. ಈಗ ಫಸ್ಟ್ ರೂಲ್ ಅಪ್ಲೈ ಮಾಡೋಣ. ಫಸ್ಟ್ ರೂಲ್ ಏನು ಹೇಳ್ತೈತಿ? ಬೇಸಸ್ ಆರ್ ಸೇಮ್, ಪವರ್ಸ್ ಆಡ್ ಆಗ್ತಾವ್ರಿ.
ನಾ ಟಾಪಲ್ಲಿ ಅಪ್ಲೈ ಮಾಡಿದರೆ 2 ಟು ದ ಪವರ್ ಆಫ್ 5 ಪ್ಲಸ್ 18 ಅಂದರೆ ಎಷ್ಟಾಗುತ್ತೆ 23 ಆಗುತ್ತೆ. ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ ದ ಸೇಮ್ ಕಾನ್ಸೆಪ್ಟ್ 35 ಪ್ಲಸ್ 20 ಅಂದರೆ ಎಷ್ಟಾಗುತ್ತೆ 55 ಆಗ್ತೈತಿ. ಈಗ ನಾ ಸೆಕೆಂಡ್ ರೂಲ್ ಅಪ್ಲೈ ಮಾಡ್ತೀನಿ. ಯೂನಿಕ್ ಟಾಪಲ್ಲಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀನಿ ಅಥವಾ ಅವ ಟಾಪ್ ಇದ್ದಿದ್ದು ಬೇಸಲ್ಲಿ ತರ್ಕೊಂಡು ಬರ್ತೀನಿ. ಎರಡರಲ್ಲಿ ಯಾವ್ದಾರ ಒಂದು ಮಾಡಬಹುದು. ಓಕೆ, ಈಗ ಯೂನಿಕ್ ನಾ ಟಾಪಲ್ಲಿ ಕನ್ವರ್ಟ್ ಮಾಡ್ಕೊಂಡು ಹೋದರೆ 2 ಟು ದ ಪವರ್ ಆಫ್ 23 ಇಂಟು 2 ಟು ದ ಪವರ್ ಆಫ್ ಹೌ ಮಚ್ ಇಟ್ ಇಸ್ 55, ದಟ್ ಈಸ್ ಮೈನಸ್ 55. ಈಗ ನಾ ಸಾಲ್ವ್ ಮಾಡಿದರೆ ಬೇಸಿಸ್ ಆರ್ ಸೇಮ್, ದಿಸ್ ಇಸ್ ಈಕ್ವಲ್ಸ್ ಟು 2 ಟು ದ ಪವರ್ ಆಫ್ 23 minus how much it is 55. So this can be written as 23 minus 55 andre, so 2 to the power of ಎಷ್ಟಾಗತ್ತೆ minus 32 ಅಂತ ಬರಿತೀವಿ. So 2 to the power of minus 32 is my answer. ಈಗ ಎಕ್ಸಾಮ್ ಅಲ್ಲಿ ಈ ಆಪ್ಷನ್ ಇರಬಹುದು, ಇಲ್ಲ ನಿಮ್ ಅಗಳೆ ಕಲ್ಸ್ಬಿಟ್ಟಿದ್ದೀನಿ, ಯೂನಿಕ್ ನ ಬೇಸಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬಂದ್ರೆ he can be written as 1 divided by 2 to the power of plus 32 ಅಂತಾನೂ ಬರಿಬಹುದು. Got it? ಕ್ಲಿಯರ್ ಎವ್ರಿ ಒನ್? ಓಕೆ, ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಎಲ್ಲರೂ ಕ್ಲಿಯರ್ ಆಗಿರ್ಬೋದು. ಈಗ ನಾನು ಫೋರ್ತ್ ರೂಲ್ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಸೊ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಕರೆಕ್ಟ್ ಕಾನ್ಸೆಪ್ಟ್ನ. ಈಗ ಎಕ್ಸಾಮಲ್ಲಿ ಈ ಸಿಂಪ್ಲಿಫೈಡ್ ಫಾರ್ಮೆಟಿಂದ ಆನ್ಸರ್ ಕೇಳಬಹುದು. ದ ಆನ್ಸರ್ ವಾಸ್ ಹೌ ಮಚ್ 2 ಟು ದ ಪವರ್ ಆಫ್ ಹೌ ಮಚ್ ಇಟ್ ಈಸ್ 30, 1 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 32 ಅಂತ ಆನ್ಸರ್ ಬಂತು. ಎಕ್ಸಾಮಲ್ಲಿ ಇನ್ನೊಂದು ಫಾರ್ಮೆಟಲ್ಲಿ ನಿಮ್ಗೆ ಕ್ವಶನ್ ಕೇಳಬಹುದು. ಏನಂದರೆ ಈಗ ಈ ಕ್ವಶನ್ ಮಾರ್ಕ್ ಇರೋ ಬದಲಿ ಅವ ಹಿಂಗೂ ಕೊಡ್ಬೋದು, 2 ಟು ದ ಪವರ್ ಆಫ್ ಎಕ್ಸ್ ಅಂತ ಕೇಳಬಹುದು, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಾನೆ. ಗೆಟಿಂಗ್ ಮೈ ಪಾಯಿಂಟ್? ಸೊ 2 ಟು ದ ಪವರ್ ಆಫ್ ಎಕ್ಸ್ ಅಂತ ಇದೆಯಲ್ಲ, ಆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ನಾ ಫೋರ್ತ್ ರೂಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ವಾಟ್ ಈಸ್ ಮೈ ಫೋರ್ತ್ ರೂಲ್? ನಾವು ಈಗ ಫೋರ್ತ್ ರೂಲ್ ನಾನು ಏನು ಹೇಳಬಹುದಂದ್ರೆ, ಈಗ ಎ ಟು ದ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟು ದ ಪವರ್ ಆಫ್ ವೈ ಆರ್ x to the power of a is equals to y to the power of a ಅಂತಿದೆ. ಇಲ್ಲಿ ಈಕ್ವಲ್ ಟು ಸೈನ್ ಇದೆ, ನೆನಪಿಟ್ಕೋರಿ. ಇಲ್ಲಿ ಇಂಟು ಸೈನ್ ಇತ್ತು. ಈಗ ಈ ಎರಡು ರೂಲ್ ಒಂದೇ ರೀ. ಇದು a to the power of x ಈಕ್ವಲ್ಸ್ ಟು a to the power of y ಅಂತಿದ್ದಾಗ, ಅಥವಾ x to the power of a ಈಕ್ವಲ್ಸ್ ಟು y to the power of a ಅಂತಿದ್ದಾಗ, ನಾ ಏನು ಹೇಳ್ಬಹುದಂದ್ರೆ, ವೆನ್ ದ ಬೇಸಿಸ್ a ಅಂದ್ರೆ ಬೇಸ್ ಅಲ್ವಾ, ವೆನ್ ದ ಬೇಸಿಸ್ ಆರ್ ಸೇಮ್ ಪವರ್ಸ್ ಈಕ್ವಲ್ ಆಗ್ತಾವ. ಓಕೆ, ಅಥವಾ ಪವರ್ಸ್ ಸೇಮ್ ಇದ್ದಾಗ ಬೇಸ್ ಈಕ್ವಲ್ ಆಗ್ತಾವ. ಕ್ಲಿಯರ್? ಈಗ ಬೇಸಿಸ್ ಸೇಮ್ ಅದಾವಂದ್ರೆ ಈ ಪವರ್ಸ್ ಏನ್ ಅದಾವಲ್ಲ ಈಕ್ವಲ್ ಆಗ್ತಾವ. ಎಕ್ಸ್ ಈಕ್ವಲ್ಸ್ ಟು ಏನಾಗಿರ್ತೈತಿ, ವೈ ಆಗಿರ್ತೈತಿ. ಅದೇ ಪ್ರಕಾರ ವೆನ್ ದ ಪವರ್ಸ್ ಆರ್ ಈಕ್ವಲ್, ಬೇಸ್ ವಿಲ್ ಬಿ ಈಕ್ವಲ್ ಹಿಯರ್. ಇಲ್ಲೇನೋ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗತ್ತೆ ರೀ, ವೈನ ಆಗ್ತೈತಿ. ಕ್ಲಿಯರ್? ಎಕ್ಸಾಂಪಲ್ ತಗೋರಿ, 2 ಟು ದ ಪವರ್ ಆಫ್ 3 is equals to 2 to the power of x ಅಂತಿದೆ. ಈಗ ಈಕ್ವಲ್ ಟು ಸೈನ್ ಇದೆ, ಬೇಸಸ್ ಈಕ್ವಲ್ ಇದ್ದಾಗ ಪವರ್ಸ್ ಈಕ್ವಲ್ ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದರೆ ಮೈ ಆನ್ಸರ್ ವಿಲ್ ಬಿ ಹೌ ಮಚ್ ಹಿಯರ್ 3 ಅಂತ ಹೇಳಬಹುದು. ಇನ್ನೊಂದು ಎಕ್ಸಾಂಪಲ್ ತಗೋರಿ, 5 ಟು ದ ಪವರ್ ಆಫ್ 7 is equals to x to the power of 7 ಅಂತಿದೆ. ಈಗ ಈ ಕಾನ್ಸೆಪ್ಟು ನಮ್ದು ಈ ರೂಲಿಗೆ ಅಪ್ಲೈ ಆಗ್ತೈತಿ. ವೆನ್ ದ ಪವರ್ಸ್ ಆರ್ ಈಕ್ವಲ್, ಬೇಸಸ್ಸು ಈಕ್ವಲ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬರ್ತೈತಿ, 5. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂತಿಲ್ಲ, 5 ಅಂತ. ಕ್ಲಿಯರ್? ಓಕೆ, ನಾ ಈಗ ಇದೇ ಫೋರ್ತ್ ರೂಲ್, ಥರ್ಡ್ ಎಲ್ಲ ಆಲ್ ರೂಲ್ ಕಂಬೈನ್ಡ್ ಒಂದು ಕ್ವಶನ್ ನಾವು ಸಾಲ್ವ್ ಮಾಡಾಕತ್ತೀವಿ. ಏನದು ಕ್ವಶನ್? ಇದೇ ಕ್ವಶನ್ ರೀ. ಈಗ ಅಗಳೆ ಇತ್ತು, ಇದು ಅಷ್ಟ ಭಾಗ ಇತ್ತು, ಈಗ ಇದು ಹೊಸ ಭಾಗ ಬಂದಿದೆ. ಈಗಿಲ್ಲ ಏನೋ ಕಾಂಪ್ಲಿಕೇಶನ್ ಮಾಡ್ಕೊಂಡು ಕುಂದ್ರಂಗಿಲ್ಲ ನಾವು. ಸಿ, ನಾವು ಇದು ರೈಟ್ ಹ್ಯಾಂಡ್ ಸೈಡ್, ಅದು ಲೆಫ್ಟ್ ಹ್ಯಾಂಡ್ ಸೈಡ್ ರೀ. ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಗಳೆ ಸಾಲ್ವ್ ಮಾಡಿದ್ವಿ, ಈ ಭಾಗ ನಾವು ಸಾಲ್ವ್ ಮಾಡಿದ್ವಿ. ಎಸ್ ಅವ್ರನು ಈ ಭಾಗ ಸಾಲ್ವ್ ಮಾಡಿದ್ವಲ್ಲ, ನಮ್ದು ಆನ್ಸರ್ ಏನು ಬಂದಿದ್ರಿ, 2 ಟು ದ ಪವರ್ ಆಫ್ ಹೌ ಮಚ್ ಇಟ್ ಈಸ್ ಮೈನಸ್ 32 ಅಂತ ಬಂದಿತ್ತು. 2 ಟು ದ ಪವರ್ ಆಫ್ ಮೈನಸ್ 32 ಅಂತ ಬಂದಿತ್ತು. ಈಗ ಇಲ್ಲಿ ಕುಂತಿದ್ದಾನ ಈಕ್ವಲ್ಸ್ ಟು 2 ಟು ದ ಪವರ್ ಆಫ್ ಎಕ್ಸ್ ರೀ. ಓಕೆ, ನೆನಪಿಟ್ಕೋರಿ, ಪವರ್ನ ಕುಂತಾನ ಎಕ್ಸ್, ಎಕ್ಸ್ ಇಸ್ ಇನ್ ದ ಪವರ್ ನಾವು, ಕರೆಕ್ಟ್? ಈಗ ಪವರ್ ಎಕ್ಸ್ ಇದೆ ಅಂದರೆ ಬೇಸ್ ಸೇಮ್ ಆಗಬೇಕು. ಅವಾಗ ನಾ ಫೋರ್ತ್ ರೂಲ್ ಅಪ್ಲೈ ಮಾಡಿದರೆ ಐ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಸ್ ಆರ್ ನೋ? ಈಗ ಬೇಸಸ್ ಆರ್ ಸೇಮ್, ಪವರ್ಸ್ ವಿಲ್ ಬಿ ಈಕ್ವಲ್ ನಾ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಹೌ ಮಚ್ ಇಟ್ ಈಸ್ ಮೈನಸ್ 32 ಅಂತ ನಾವು ಹೇಳ್ತೀವಿ. ಕ್ಲಿಯರ್ ಎವ್ರಿ ಒನ್? ಸೊ this was the question which all the 4 rules are been applied here. Clear ರೀ? ಓಕೆ, ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ನೊಂದ್ಸಲ ರಿವೈಸ್
ಬ್ಯಾಕ್ ತೊಗೊಂಡು ನೋಡ್ರಿ, ಯು ವಿಲ್ ಗೆಟ್ ಇಟ್ ಕರೆಕ್ಟ್ಲಿ. ಇಲ್ಲ ಅಂದರೆ ಇನ್ನೊಂದು ಕ್ವಶನ್ ತೊಗೋತಾ ಇದ್ದೀನಿ, ಅವಾಗ ಪರ್ಫೆಕ್ಟ್ಲಿ ಕ್ಲಿಯರ್ ಆಗ್ತೈತೆ. ಓಕೆ, ಡನ್. ಸೊ ಯು ಆರ್ ವಾಚಿಂಗ್ ದ ಚಾನಲ್ ಆಫ್ ಟೈಮ್ ಇನ್ಸ್ಟಿಟ್ಯೂಟ್ ಹುಬ್ಳಿ ಆ್ಯಂಡ್ ಧಾರವಾಡ. ನಮ್ದು ಸೆಂಟರ್ ಹುಬ್ಳಿನಾಗೂ ಇದೆ, ಧಾರವಾಡನಾಗೂ ಇದೆ. ಎರಡರಲ್ಲಿ ಎಲ್ಲರ ಒಂದು ಕಡೆ ವಿಸಿಟ್ ಮಾಡಬಹುದು. ಓಕೆ, ಯು ವಿಲ್ ಬಿ ಗೆಟಿಂಗ್ ದ ಫೋನ್ ನಂಬರ್ಸ್ ಇನ್ ದ ಬೇಸ್. ಓಕೆ, ಸೊ ಪ್ಲೀಸ್ ವಿಸಿಟ್ ಮಾಡಿರಿ. ಸೊ ಭಾಳಷ್ಟು ಚಾಪ್ಟರ್ಸ್ ಏನು ಅದಾವಲ್ಲ ನಾವು ಆಫ್ಲೈನಲ್ಲಿ ತಗೋತೀವಿ. ಆನ್ಲೈನಲ್ಲಿ ಸ್ವಲ್ಪ ಫ್ಯೂ ಟಾಪಿಕ್ಸ್ ಐ ಆಮ್ ಟ್ರೈಂಗ್ ಟು ಕವರ್. ಸೊ ವಿ ಆರ್ ಹ್ಯಾವಿಂಗ್ ದ ಇನ್ಸ್ಟಿಟ್ಯೂಟ್ ಇನ್ ಹುಬ್ಳಿ ಆ್ಯಂಡ್ ಧಾರವಾಡ. ಪ್ಲೀಸ್ ವಿಸಿಟ್ ಫಾರ್ ದ ಬ್ಯಾಂಕಿಂಗ್ ಕೋಚಿಂಗ್ ತಗೋಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. SSC, ರೈಲ್ವೇಸ್, ಓಕೆ, ಸ್ಟೇಟ್ ಲೆವೆಲ್, ಕ್ಯಾಟ್ ಲೆವೆಲ್ ಎಕ್ಸಾಮಿನೇಷನ್, ಆಲ್ ದ ಥಿಂಗ್ಸ್ ವಿಲ್ ಬಿ ಗಿವಿಂಗ್ ಟ್ರೈನಿಂಗ್ ಫಾರ್ ದ್ಯಾಟ್. ಓಕೆ, ಕಮ್ ಆನ್. ಸೆಕೆಂಡ್ ಕ್ವಶನಿಗೆ ಬರೋಣ್ರಿ. 3 to the power of 5 into 9 to the power of 7 whole divided by 27 to the power of 6 is equals to 3 to the power of x ಅಂತಿದೆ. ಓಕೆ, ಎಕ್ಸಾಮಲ್ಲಿ ಕೇಳ್ತಾನೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ದ ವ್ಯಾಲ್ಯೂ ಏನು ಆಗಬಹುದು ಅಂತ ಕೇಳ್ತಾನೆ, ಏನು ಆಗುತ್ತೆ ಅಂತ ಕೇಳ್ತಾನೆ. ಓಕೆ, ಈಗ ನಮ್ಗೆ ರೂಲ್ ಗೊತ್ತಿದೆ, ಎಕ್ಸ್ದ ವ್ಯಾಲ್ಯೂನ ಫೈಂಡ್ ಮಾಡಬೇಕಂದ್ರೆ ಎಕ್ಸ್ ಪವರಲ್ಲಿ ಕುಂತಿದ್ದಾನೆ, ಕರೆಕ್ಟ್ ಅಲ್ಲ? ವೆನ್ ಹೀ ಸಿಟಿಂಗ್ ಇನ್ ದ ಪವರ್, ಬೇಸಿಸ್ ನಮ್ದು ಈಕ್ವಲ್ ಆಗಬೇಕು. ಎಕ್ಸ್ದ ಬೇಸ್ ಏನಿದೆ ನೋಡ್ರಿ, 3 ಇದೆ. ಈಗ ಇಲ್ಲೇ 3 ಇದೆ ಅಂದರೆ ಅಲ್ಲೇನೋ ಬೇಸಿಸ್ ಏನಿರಬೇಕು, 3ನೇ ಇರಬೇಕು. ಬೇಸು 3ನೇ ಇರಬೇಕು, ಅವಾಗ ನಾನು ಈಕ್ವಲ್ ಮಾಡಬಹುದು. ಓಕೆ, ನಾ ಕಮನ್. ಈಗ ಇಲ್ಲೇ 3 ಇದ್ದಾನೆ ರೀ, ಇಲ್ಲೇ 9 ಇದ್ದಾನೆ, ಬಟ್ 9 ಕ್ಯಾನ್ ಬಿ ಕನ್ವರ್ಟೆಡ್ ಟು 3. ಎಸ್ ಎವ್ರಿ ಒನ್. ಸೊ ನಾವು ಹೆಂಗೆ ಮಾಡಬಹುದು? 9 to the power of 7 ಅಂತಿದೆ. ಸೊ 9 to the power of 7 ಅಂದರೆ ನಾನು 9 ಕ್ಯಾನ್ ಬಿ ರಿಟರ್ನ್ ಆಸ್ 3 ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಏನಾಗ್ತಾನೆ ಇವ 7 ಆಗ್ತಾನೆ. ಸೊ ಥರ್ಡ್ ರೂಲ್ ಅಪ್ಲೈ ಮಾಡ್ತೀವಿ, ಇಂಟು ಮಾಡ್ಕೋತೀವಿ, ಎಷ್ಟಾಗತ್ತೆ? 2 7s are 14. ಸೊ 3 to the power of ಎಷ್ಟಾಗ್ತಾನೆ ರೀ? 14 ಅಂತ ಆಗಿರ್ತಾನೆ. ಕ್ಲಿಯರ್? ನಾ ಕಮಿಂಗ್ ಟು 27. ಈಗ 27 to the power of 27 to the power of ಎಷ್ಟು ಕೊಟ್ಟಿದ್ದಾನೆ? 6 ಕೊಟ್ಟಿದ್ದಾನೆ. ಎಲ್ಲರೂ ಗೊತ್ತಿರಬೇಕು, 3 3s are 9, 9 3s are 27 ಅಂದರೆ 3 ಕ್ಯೂಬ್ ಅವ. ಓಕೆ, ನಾವು 3 to the power of 3 whole to the power of how much it is? 6. ಸೊ ಥರ್ಡ್ ರೂಲ್ ಅಪ್ಲೈ ಆಗುತ್ತೆ. 3 to the power of 3 6 how much it is? 18 ಆಗುತ್ತೆ. ಕ್ಲಿಯರಾ? ಈಗ ಇದು ಎರಡು ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಇದು ಆಮೇಲೆ ವಿಚಾರ ಮಾಡಕ್ಕೆ ಬರುತ್ತೆ. ಫಸ್ಟ್ ಇದು ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ, 3 to the power of 5 into 9 to the power of 7 can be written as 3 to the power of how much it is? 14 whole divided by 3 to the power of how much it is? 18 ಅಂತ ಕೊಟ್ಟಿದ್ದಾನೆ. ಫಸ್ಟ್ ಇದು ಸಾಲ್ವ್ ಮಾಡ್ಕೋಣ. ಇಲ್ಲಿ ಫಸ್ಟ್ ರೂಲ್ ಅಪ್ಲೈ ಮಾಡೋಣ. ಫಸ್ಟ್ ರೂಲ್ ಅಪ್ಲೈ ಮಾಡಿದರೆ 3 to the power of 5 plus 14 whole divided by 3 to the power of 18 ಅಂತಿದೆ. This is equals to 3 to the power of 14 plus 5 ಅಂದರೆ ಎಷ್ಟಾಯ್ತು? 19 whole divided by 3 to the power of how much it is? 18. ಸೊ ಸೆಕೆಂಡ್ ರೂಲ್ ಅಪ್ಲೈ ಮಾಡ್ತೀವಿ. ಇವ ಬೇಸಿಂದ ಟಾಪಿಗೆ ಹೋಗ್ತಾನೆ. ಸೊ ಟಾಪಲ್ಲಿ ಹೋದರೆ 3 to the power of 19 into 3 to the power of minus 18 ಅಂದರೆ ಬೇಸಿಸ್ ಆರ್ ಸೇಮ್, ಪವರ್ಸ್ ವಿಲ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಅಂತ ಫಸ್ಟ್ ರೂಲ್ ನೋಡೀವಿ. ಕರೆಕ್ಟ್? 3 to the power of 19 minus how much it is? 18 ಅಂತ ಬರಿತೀವಿ. ದಿಸ್ ಇಸ್ ಈಕ್ವಲ್ಸ್ ಟು 3 to the power of how much it is? 1 ಅಂತ ಹೇಳ್ತೀವಿ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ದು ಆನ್ಸರ್ ಏನು ಬಂತಲ್ಲ, ಇಟ್ ಈಸ್ 3 to the power of 1 ರೀ, ವಿಚ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ 3 to the power of ಏನಿದಾನ? ಎಕ್ಸ್ ಅಂತಿದ್ದಾನೆ. ಸೊ ವೆನ್ ದ ಬೇಸಿಸ್ ಆರ್ ಸೇಮ್, ನಾನು ಫೋರ್ತ್ ರೂಲ್ ಅಪ್ಲೈ ಮಾಡಿದರೆ ಬೇಸಿಸ್ ಆರ್ ಸೇಮ್, ಪವರ್ಸ್ ವಿಲ್ ಬಿ ಈಕ್ವಲ್, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ತಾನೆ ಇವ? 1 ಅಂತ ಬರ್ತಾನೆ. ಗಾಟ್ ಇಟ್? ಓಕೆ, ನೌ ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ಆಲ್ ದ 4 ರೂಲ್ಸ್. ಅದರ ಮೇಲೆ ಕ್ವಶನ್ಸ್ ತೊಗೊಂಡಿನೆಲ್ಲ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿರಬಹುದು. ಸೊ ದಿಸ್ ವಾಸ್ ದ ಫಸ್ಟ್ ಸೆಷನ್ ಆಫ್ ಸರ್ಟ್ಸ್ ಆ್ಯಂಡ್ ಇಂಡೈಸಸ್. ನಿಮ್ಗೆ ಇದು ಸೆಷನ್ ಅಂಡರ್ಸ್ಟ್ಯಾಂಡ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಟೈಮ್ ಇನ್ಸ್ಟಿಟ್ಯೂಟ್ ಹುಬ್ಳಿ ಆ್ಯಂಡ್ ಧಾರವಾಡಿಗೆ. ಕಮೆಂಟ್ಸ್ ಪ್ಲೀಸ್ ಕಮೆಂಟ್ ಹಾಕ್ರಿ ಹೌ ಯು ಫೆಲ್ಟ್ ದ ಸೆಷನ್. ಇಫ್ ಯು ವಾಂಟ್ ಮೋರ್ ಸೆಷನ್, ನಾವು ನೀವು ಕಮೆಂಟ್ಸ್ ಹಾಕಿದರೆ ನಮ್ಗೆ ಗೊತ್ತಾಗುತ್ತೆ ಯು ಆರ್ ಲೈಕಿಂಗ್ ದ ಸೆಷನ್. ಓಕೆ, ನಮ್ಮ ಏನು ಸೆಷನ್ ನಡೀತಾ ಇದೆ ನೀವು ಕಮೆಂಟ್ಸ್ ಸೆಷನಲ್ಲಿ ಹಾಕಬಹುದು. ಸೊ ದಟ್ ನಮ್ಗೆ ಅದು ಮೋಟಿವೇಶನ್ ಬರುತ್ತೆ ಇನ್ನೊಂದು ಭಾಳಷ್ಟು ನಾವು ವಿಡಿಯೋಸ್ ಮಾಡಲಿ ಅಂತ. ಓಕೆ, ವಿ ಆರ್ ಪ್ಲ್ಯಾನಿಂಗ್ ಫಾರ್ ಮೆನಿ ವಿಡಿಯೋಸ್ ಆಫ್ ದಿಸ್ ಕಾಂಟ್ ಆ್ಯಂಡ್ ರೀಸ್ನಿಂಗ್. ಎರಡು ಕಾಂಟ್ ಆ್ಯಂಡ್ ರೀಸ್ನಿಂಗ್ ಎರಡು ಮೇಲೆ ನಾನು ಕ್ಲಾಸಸ್ ತೊಗೋತಾ ಹೋಗ್ತೀನಿ. ಸೊ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕಳಿಸ್ಬಹುದು. ಸೊ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡ್ಬೋದು. This was your Shaba sir. We'll meet in the next session. Thank you everyone. Thank you.